ಸಮಾಜ ನಿರ್ಮಾಣ ಆಗಲೇಬೇಕು. ಸಮಬಾಳು ಶಿಕ್ಷಣ ಜಾರಿ ಆಗಲೇಬೇಕು. ಕರ್ನಾಟಕಕ್ಕೆ ಜೈ ಕರ್ನಾಟಕ ಸಂಘಟನೆಯ ಹೋರಾಟಕ್ಕೆ ಬರ್ತಾ ದಾರಿ ಮಧ್ಯದಲ್ಲಿ ಜನರಿಗೆ ಮಾಡ್ತಾ ಇದ್ದೇವೆ. ಯಾತಕ್ಕೋಸ್ಕರ ಮಾಡ್ತಾ ಇದ್ದೇವೆ? ಈಗ ಒಂದು ಜಾಗೃತಿ ಜನಾಂಗ ಹೋರಾಟ ಆಗ್ಲಿಕ್ಕೆ ಯಾವುದೇ ಹಿಂದೂ ಮುನ್ನ ನೋಡುವುದಿಲ್ಲ. ಯಾಕೆಂತಂದ್ರೆ ದೊಡ್ಡ ಹೋರಾಟ. ಯಾಕೆಂತಂದ್ರೆ ಇವತ್ತು ನಮ್ಮನ್ನ ಆಳುವಂತ ನಮ್ಮ ಜನಪ್ರತಿನಿಧಿಗಳು ಎಲ್ಲರೂ ಸಹ ಶಿಕ್ಷಣ ಸಂಸ್ಥೆಗಳನ್ನ ಇಟ್ಕೊಂಡಿರ್ತಕ್ಕಂಥವ್ರು. ನಾವೇನಾದ್ರೂ ಈ ರೀತಿಯ ಒಂದು ಕೂಗನ್ನ ಎತ್ತಿದ್ರೆ ಈ ಹೋರಾಟವನ್ನ ಹತ್ತಿಕ್ಕಲಿಕ್ಕೆ ಸಾಕಷ್ಟು ಅಡಚಣೆಗಳನ್ನ ಉಂಟು ಮಾಡ್ತಾರೆ. ಸ್ವಲ್ಪ ಎಚ್ಚರದಿಂದ ಸಾಕಷ್ಟು ಬುದ್ಧಿವಂತಿಕೆಯಿಂದ ನಮ್ಮೆಲ್ಲ ಪದಾಧಿಕಾರಿಗಳು ಇದ್ರ ಬಗ್ಗೆ ಕಾರ್ಯನಿರ್ವಹಿಸಬೇಕು, ಗಮನ ಹರಿಸಬೇಕು ಅಂತ ಹೇಳಿ. ಹಾಗಾಗಿ ಈ ನಾಡಿನ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಇರ್ಬೋದು, UR ಅನಂತಮೂರ್ತಿ ಅವರು ಇರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ನ ಸಹಕಾರವನ್ನು ಪಡೆದು ಸಾಹಿತ್ಯ ಪರಿಷತ್ ಅಧ್ಯಕ್ಷರಂತ ಪುಂಡಲಿಕ ಆಲಂ ದೇವೆ ಈ ನಾಡಿನ ನಮ್ಮ ಜನಪ್ರತಿನಿಧಿಗಳು, ನಮ್ಮ ನಾಳುವಂತ ನಮ್ಮಿಂದ ಆಯ್ಕೆಯಾದಂತ ಜನಪ್ರತಿನಿಧಿಗಳು ಒಂದೇ ಒಂದು ಉತ್ತರವನ್ನ ಕೊಡ್ಲಿಕ್ಕೆ ಇದುವರೆಗೂ ಮೀನಾಮೇಷ ಎಣಿಸ್ತಾ ಇದ್ದಾರೆ ಅಂತಂದ್ರೆ ನೋಡಿ, ಇವತ್ತು ನಮ್ಮ ನಾಡಿನ ಜನರು ಎಚ್ಚೆತ್ಕೋಬೇಕಾಗಿದೆ. ಇವರಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಇದು ಯಾವ್ದಾದ್ರು ನಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇಲ್ಲ, ಈ ನಾಡಿನ ಒಳಿತಿಗೋಸ್ಕರ. ಯಾಕೆಂದ್ರೆ ಇವತ್ತಿರ್ತಕ್ಕಂಥ ಶಿಕ್ಷಣದ ವ್ಯವಸ್ಥೆ ವಿವಿಧ ರೀತಿಯ ಪಠ್ಯಕ್ರಮಗಳನ್ನ ಹೊಂದಿರತಕ್ಕಂಥ ಶಿಕ್ಷಣದ ವ್ಯವಸ್ಥೆ. ಇವತ್ತು ಶಿಕ್ಷಣದಲ್ಲಿ ಸಮಾನತೆ ಇದ್ರೆ ಈ ನಾಡು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನುವಂತ ಕವಿ ನುಡಿ ನಿಜವಾಗ್ಲೂ ಸಾರ್ಥಕ ಆಗುತ್ತೆ. ಇವತ್ತು ನಮ್ಮ ನಾಡು ಅಂತ ನಮ್ಮ ಪ್ರತಿನಿಧಿಗಳು ಮೈಕ್ ಇಟ್ಕೊಂಡು ಮಾತನಾಡ್ತಾರೆ, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು. ಎಲ್ಲಿ ಕೊಡ್ತಾ ಇದಾರೋ ಗೊತ್ತಿಲ್ಲ. ಇವತ್ತು ನಮ್ಮಿಂದ ಆಯ್ಕೆಯಾದಂತ ಹೊಸ ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡ್ತೇವೆ. ಇವತ್ತು ನಿಮಗೆ ಭರವಸೆಯನ್ನ ಇಟ್ಟು ಒಂದಷ್ಟು ಒಳ್ಳೆಯ ಕೆಲಸವನ್ನ ಮಾಡ್ಲಿ ಅಂತ ಹೇಳಿ ಜನ ಮತ ಹಾಕಿ ಕಳಿಸಿದ್ದಾರೆ. ನಿಮ್ಮ ಏನು ಆಯ್ಕೆಯಾದಂತ ಸರ್ಕಾರ ಇದು ಜನಪರವಾದಂತ ಕೆಲಸ. ಇದು ಯಾರೋ ವೈಯಕ್ತಿಕ ಕಾರಣಕ್ಕಲ್ಲ. ಇವತ್ತು ಶಿಕ್ಷಣ, ವಿವಿಧ ರೀತಿಯ ಶಿಕ್ಷಣದಿಂದ ಅಸಮಾನತೆ ಉಂಟಾಗ್ತಾ ಇದೆ, ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಧಕ್ಕೆ ಉಂಟಾಗುತ್ತೆ ಅಂತ ಹೇಳ್ತಾ ಇವತ್ತು ಜಯ ಕರ್ನಾಟಕ ಸಂಘಟನೆ ನಾಡಿನಾದ್ಯಂತ ಸಾಮಾನ್ಯ ಜನರಿಗೆ, ಯಾಕೆಂದ್ರೆ ನಮ್ಮ ಜನರು ಕನ್ನಡ ನಾಡಿನ ಜನರು ಮುಗ್ಧರು, ಯಾರನ್ನು ಬೇಕಾದ್ರೂ ಆಯ್ಕೆ ಮಾಡಿ ಅಧಿಕಾರವನ್ನ ಕೊಡ್ತಾರೆ. ಆದ್ರೆ 5 ವರ್ಷ ಆದ ನಂತರ ಪಶ್ಚಾತ್ತಾಪ ಪಡ್ತಾರೆ. ಹಾಗಾಗಿ ಇಂಥ ಪಶ್ಚಾತ್ತಾಪ ಪಡುವಂಥದ್ದು ಬೇಡ. ಒಂದು ಸಣ್ಣ ಮಗುವಿಗೆ, ಒಬ್ಬ ಬಡವನ ಮಗು ಒಂದು ರೀತಿಯ ಸರ್ಕಾರಿ ಶಾಲೆಗಳಲ್ಲಿ ಪಠ್ಯಕ್ರಮವನ್ನು ಓದುವುದನ್ನು ಕಲಿತರೆ, ಮಧ್ಯಮ ವರ್ಗದ ಜನರು ಎಲ್ಲೋ ಖಾಸಗಿ ಶಾಲೆಗಳಲ್ಲಿ ಸೂಲಿಗೆಗೆ ಒಳಗಾಗಿ ಒಂದು ರೀತಿಯ ಪಠ್ಯಕ್ರಮ ಕಲಿತರೆ, ಈ ನಾಡಿನ ಏನು ಪ್ರತಿಷ್ಠಿತ ಅಧಿಕಾರಿಗಳಿರ್ಬೋದು, ಶ್ರೀಮಂತ ವರ್ಗ ಇರ್ಬೋದು, ಅವರ ಮಕ್ಕಳು ಇಂಟರ್ನ್ಯಾಷನಲ್ ಸ್ಕೂಲ್ಗಳಲ್ಲಿ ಓದ್ತಕ್ಕಂಥ ವ್ಯವಸ್ಥೆ. ಎಲ್ಲಿಯ ಸಮಾನತೆ? ಇವತ್ತು ಮುಂದುವರೆದಂತ ರಾಷ್ಟ್ರಗಳು ಇವತ್ತು ಎಲ್ಲವೂ ಸಹ ಅವರ ನೆರೆಹೊರೆಯ ಶಾಲೆಯಲ್ಲಿ ಏಕರೂಪವಾದಂತಹ ಸಮಾನ ಶಿಕ್ಷಣವನ್ನ ಕಲಿತು ಇವತ್ತು ಅವೆಲ್ಲ ರಾಷ್ಟ್ರಗಳು ಮುಂದುವರೆದಿರ್ತಕ್ಕಂಥ. ಯಾಕೆಂದ್ರೆ ಅಲ್ಲಿ ಸಮಾನತೆ ಇದೆ. ಬಡವ ಶ್ರೀಮಂತ ಅವರ ಅಂತಸ್ತು ಬೇರೆ, ಆದ್ರೆ ಕಲಿಯುವಂತದ್ರಲ್ಲಾಗಿ ಉಳಿದ್ರಲ್ಲಾಗಿ ಇದೆಲ್ಲ ಮನಗೊಂಡಂತ ಜಯ ಕರ್ನಾಟಕ ಸಂಘಟನೆ ತಾರತಮ್ಯ ರಹಿತ ಸುಂದರ ಸಮಾಜವನ್ನ ಕಟ್ಟುವ ಉದ್ದೇಶದಿಂದ ಇವತ್ತಿಂತ ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿ